ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ತನುಶ್ರೀ ಹೆಗಡೆ. ಕಳೆದ 15 ವರ್ಷಗಳಿಂದ ನೇತ್ರ ತಜ್ಞರಾಗಿದ್ದು ಪ್ರಸ್ತುತ ಶಿರಸಿಯ ಪ್ರಖ್ಯಾತ ಎಂ ಜೋಶಿ ಗಣೇಶ್ ನೇತ್ರಾಲಯದಲ್ಲಿ ನೇತ್ರ ತಜ್ಞರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ನಮಸ್ಕಾರ. ನಮಸ್ತೆ. ಹಾಗೆ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ನಮಸ್ತೆ. ಇತ್ತೀಚಿನ ದಿನದಲ್ಲಿ ಕಣ್ಣಿನ ಕಾಳಜಿ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳು ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ಗಳು ಎಲ್ಲ ರೀತಿಯಲ್ಲಿ ನಡೆಯುತ್ತೆ. ಮತ್ತು ಮುಂಚಿನಕ್ಕಿಂತ ಕಂಪೇರ್ ಮಾಡಿದ್ರೆ, ನಮ್ಮ ಹಿಂದಿನ ಪೂರ್ವಜರಿ ಅಥವಾ ನಮ್ಮ ಹಿಂದಿನ ತಲೆಮಾರಿ ಕಂಪೇರ್ ಮಾಡಿದ್ರೆ ಇತ್ತೀಚಿನ ದಿನದಲ್ಲಿ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಅವೇರ್ನೆಸ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ. ಅದ್ರ ಜೊತೆಗೆ ಈಗ ನಾವು ಅಂದರೆ ಈಗೀಗ ಅತಿ ಹೆಚ್ಚು ಕೇಳ್ತಾ ಇರುವಂತಹ ಶಬ್ದ ಅಂದರೆ ಗ್ಲೂಕೋಮಾ ಹೇಳುವಂಥ ಶಬ್ದಗಳನ್ನ ಆ ಒಂದು ವಿಚಾರನ ಭಾಳ ಕೇಳ್ತೇವೆ. ಈ ಗ್ಲೂಕೋಮಾ ಅಂದ್ರೆ ಏನು? ಹೌದು, ನೀವು ಹೇಳ್ದಂಗೆ ಇತ್ತೀಚೆಗೆ ಕಣ್ಣಿನ ಕಾಯಿಲೆಗಳ ಬಗ್ಗೆ ಮಾಹಿತಿ ಜಾಗೃತಿ ಜಾಸ್ತಿ ಆಗ್ತಾ ಇದೆ. ಸರಿ, ಗ್ಲುಕೋಮಾ ನೀವು ಪದೇ ಪದೇ ಕೇಳ್ತಿರೋ ಒಂದು ಕಾರಣ ಅದು ಈ ವಾರದಲ್ಲಿ. ಏಕೆಂದರೆ ನಾವು ಮಾರ್ಚ್ 8ರಿಂದ 14 ಗ್ಲುಕೋಮಾ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ಗ್ಲುಕೋಮಾ ಅಂದರೆ ಏನು ಅಂತ ಕೇಳಿದ್ರಿ. ಗ್ಲುಕೋಮಾ ಅನ್ನೋದು ಒಂದು ಕಣ್ಣಿನ ಗಂಭೀರವಾದ ತೊಂದರೆ. ಗಂಭೀರ ಯಾಕೆ ಅಂತ ಹೇಳ್ತೇನೆ. ಒಂದು, ಅದು ಶಾಶ್ವತ ಅಂಧತ್ವವನ್ನು ಉಂಟು ಮಾಡುವಂಥದ್ದು. ಹೆಚ್ಚಿನ ಜನರಿಗೆ ಏನು ರೋಗ ಲಕ್ಷಣಗಳು ಇರೋದಿಲ್ಲ, ಅದಕ್ಕೆ ಅವರಿಗೆ ತಮಗೆ ತೊಂದರೆ ಇರೋದೇ ಅವ್ರ ಗಮನಕ್ಕೆ ಬರೋದಿಲ್ಲ. ಮತ್ತೊಂದು ಅಂದರೆ ನಾವು ಗ್ಲುಕೋಮಾವನ್ನು ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ, ಅದನ್ನು ಹತೋಟಿಯಲ್ಲಿ ಇಡ್ಬೋದಷ್ಟೆ. ಆದ್ದರಿಂದ ಅದ್ರ ಬಗ್ಗೆ ನಾವು ಜಾಗೃತರಾದರೆ ಅದನ್ನು ಸಮಯೋಚಿತವಾಗಿ ನಾವು ಪತ್ತೆ ಹಚ್ಬೋದು ಮತ್ತು ಅದಕ್ಕೇನು ಚಿಕಿತ್ಸೆ ಬೇಕು ಅನ್ನೋದನ್ನು ಮಾಡ್ಬೋದು. ಈ ಸಂಭಾಷಣೆ ಉದ್ದೇಶವೂ ಅದೇ, ಮತ್ತು ಈ ಜಾಗೃತಿ ಸಪ್ತಾಹದ ಉದ್ದೇಶವೂ ಅದೇ. ನಿಯಮಿತವಾದ ಕಣ್ಣಿನ ಪರೀಕ್ಷೆ ಮತ್ತು ಗ್ಲುಕೋಮಾ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು. ಈ ಗ್ಲೂಕೋಮಾ ಕಾಯಿಲೆ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಅದು ಯಾಕೆ ಉಂಟಾಗತ್ತೆ ಅಥವಾ ಯಾವ ರೀತಿ ಅದು ಬರೋದು? ಈಗ ನಾವು ಸಹಜವಾಗಿ BP ಅಂತ ಕೇಳ್ತೇವೆ. ನಮ್ಮ ದೇಹದಲ್ಲಿ ಹೇಗೆ BP ಇರುತ್ತೋ ಕಣ್ಣಲ್ಲೂ ಒಂದು BP ಅಂತ ಇರುತ್ತೆ. ಅದು ನಾವು ಇಂಟ್ರಾಕ್ಯುಲರ್ ಪ್ರೆಷರ್ ಅಂತ ಹೇಳ್ತೇವೆ. ಈ ಕಣ್ಣಿನ BP ಏನಿದೆ, ಕಣ್ಣು ಒಳಗಡೆ ಒಂದು ದ್ರವದಿಂದ ಉಂಟಾಗೋದು, ಎಕ್ವಿಯಸ್ ಹ್ಯೂಮರ್ ಅಂತ. ಈ ಕಣ್ಣಿನ ಒತ್ತಡದಲ್ಲಿ ಈ ಕಣ್ಣಿನ ದ್ರವದ ತೊಂದರೆಯಿಂದ ಏನಾದರೂ ಏರುಪೇರು ಉಂಟಾದಾಗ ಅದರಿಂದ ದೃಷ್ಟಿ ನರಕ್ಕೆ ಹಾನಿಯಾಗಿ ಅದನ್ನು ನಾವು ಗ್ಲುಕೋಮಾ ಅಂತ ಹೇಳ್ತೇವೆ. ಇನ್ನೊಂದು ಕನ್ನಡದಲ್ಲಿ ನಾವು ಕಾಚುಬಿಂದು ಅಂತಲೂ ಕರಿತೇವೆ. ಗ್ಲುಕೋಮಾ ಯಾಕೆ ಉಂಟಾಗತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಕಣ್ಣಿನ ಈ ಸಂರಚನೆಯನ್ನು ಒಂದ್ಸತಿ ನೋಡೋಣ. ಇದು ನಮ್ಮ ಕಣ್ಣಿನ ಎದುರಿನ ಭಾಗ. ಕಣ್ಣು ಒಳಗಡೆ ಮತ್ತೊಂದು ಪದರ ಇರುತ್ತೆ. ಅದ್ರ ಹಿಂದ್ಗಡೆ ಕಣ್ಣಿನ ಬೇರೆ ಭಾಗಗಳು, ಹಾಗೆ ಕಣ್ಣಿನ ದೃಷ್ಟಿ ನರ, ಕಣ್ಣನ್ನು ಮತ್ತೆ ಮಿದುಳಿಗೆ ಒಂದು ಕೊಂಡಿ ಇದ್ದಂಗೆ ಒಂದು ಕೇಬಲ್ ಥರ ಕೆಲಸ ಮಾಡೋದು. ಸೊ ನಾವು ಏನೇ ವಸ್ತುವನ್ನು ನೋಡಿದಾಗ ಬೆಳಕು ಕಣ್ಣಿನ ಬೇರೆ ಬೇರೆ ಭಾಗಗಳಿಂದ ಹಾದು ಹೋಗಿಬಿಟ್ಟು ಕಣ್ಣಿನ ನರಕ್ಕೆ ಅದು ತಲುಪಿ ಆ ಸ್ಟಿಮ್ಯುಲಸ್ ಏನಿದೆ, ನಾವು ವಿಜುವಲ್ ಪರ್ಸೆಪ್ಷನ್ ಅಂತ ಹೇಳ್ತೀವಿ, ಆ ಗ್ರಹಿಕೆ ಮಿದುಳಿಗೆ ಉಂಟಾಗೋದು. ಸೊ ಯಾವುದೇ ಭಾಗದಲ್ಲೂ ಅಡಚಣೆ ಉಂಟಾದಾಗ್ಲೂ ದೃಷ್ಟಿ ಗ್ರಹಿಕೆ ಸರಿಯಾಗೋದಿಲ್ಲ. ಕಣ್ಣು ಒಳಗಡೆ ನೀರು ಉತ್ಪತ್ತಿ ಏನಾಗುತ್ತೆ ಅದು ಕಣ್ಣಿನ ಪೌಷ್ಟಿಕಾಂಶಗಳಿಗೆ ಸಂಬಂಧಪಟ್ಟದ್ದು. ಅಂದರೆ ಕಣ್ಣಿನ ಎಲ್ಲ ಅಂಗಾಂಶಗಳಿಗೆ ಪೌಷ್ಟಿಕಾಂಶಗಳನ್ನ ತೊಗೊಂಡು ಹೋಗುತ್ತೆ. ಈ ಭಾಗದಲ್ಲಿ ಕಣ್ಣಿನ ಕೋನ ಅಂತ ಹೇಳ್ತೀವಿ, ಒಳಪದರ ಮತ್ತು ಹೊರಪದರದ ಮಧ್ಯೆ ಏನು ಆ್ಯಂಗಲ್ ಉಂಟಾಗುತ್ತೆ ಕೋನ, ಅದರಲ್ಲಿ ಏನಾದರೂ ಕಣ್ಣಿನ ನೀರಿನ ಚಲನೆ ಕುಂಠಿತ ಆಗಿ ಸ್ಥಗಿತ ಆದಾಗ ಕಣ್ಣಿನ ದ್ರವ ಅಲ್ಲೇ ಶೇಖರಣೆಗೊಂಡು ಅದರ ಒತ್ತಡ ಹಿಂದ್ಗಡೆ ಕಣ್ಣಿನ ನರದ ಮೇಲೆ ಬೀಳುತ್ತೆ. ಈ ಕಣ್ಣಿನ ನರ, ಆಪ್ಟಿಕ್ ನರ್ವ್, ತುಂಬ ಸೂಕ್ಷ್ಮವಾದ ಅಂಗ. ಆ ಒತ್ತಡದಿಂದ ಕ್ರಮೇಣ ಅದು ಕ್ಷೀಣಿಸ್ತಾ ಹೋಗಿ ದೃಷ್ಟಿ ನಷ್ಟ ಉಂಟಾಗುತ್ತೆ. ಇದನ್ನು ನಾವು ಒಟ್ಟಾರೆ ಗ್ಲುಕೋಮಾ ಅಂತ ಹೇಳೋದು. ಗ್ಲುಕೋಮಾ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿ ಗ್ಲುಕೋಮಾ ಅಂದರೆ ನಮ್ಮಲ್ಲಿ ಕಂಡು ಬರುತ್ತೆ? ಸಾಮಾನ್ಯವಾಗಿ ನಾವು ನೋಡೋದು ಓಪನ್ ಆ್ಯಂಗಲ್ ಗ್ಲುಕೋಮಾ, ಅದು ಮೋಸ್ಟ್ ಕಾಮನ್. ಅಲ್ಲಿ ಕಣ್ಣು ಒಳಗಡೆ ಕೋನ ಏನಿದೆ, ಏನು ಫ್ಲೂಯಿಡ್ ಫ್ಲೋ ಆಗುತ್ತೆ, ಅದು ಓಪನ್ ಇರುತ್ತೆ, ತೆರೆದುಕೊಂಡಿರುತ್ತೆ. ಇನ್ನೊಂದು ಸಂಕುಚಿತ ಕೋನ ಗ್ಲುಕೋಮಾ, ಆಂಗಲ್ ಕ್ಲೋಷರ್ ಗ್ಲುಕೋಮಾ ಅಂತ ಹೇಳ್ತೀವಿ. ಕೆಲವೊಂದು ಸತಿ ಅಪರೂಪವಾಗಿ ಮಕ್ಕಳಲ್ಲೂ ನಾವು ನೋಡ್ತೀವಿ, ಹುಟ್ಟಿದ ಮಕ್ಕಳಲ್ಲಿ ಕೂಡ ಬರ್ಬೋದು. ಅದು ಕಂಜನೈಟಲ್ ಗ್ಲುಕೋಮಾ ಅಂತ ಹೇಳೋದು. ಅದಲ್ಲದೆ ಕೆಲವೊಂದು ಸತಿ ನಾರ್ಮಲ್ ಟೆನ್ಷನ್ ಗ್ಲುಕೋಮಾ, ಕಣ್ಣಿನ ಒತ್ತಡ ಹೆಚ್ಚಾಗದೇನೂ ಕೂಡ, ನಾರ್ಮಲ್ ಇದ್ದರೂ ಕೂಡ ಕೆಲವೊಂದು ಸತಿ ನರ ಹಾನಿಯಾಗಿ ಗ್ಲುಕೋಮಾ ಕಾಣಿಸ್ಕೊಳ್ಬೋದು. ಮತ್ತು ಆಕ್ಯುಲಾರ್ ಹೈಪರ್ ಟೆನ್ಷನ್ ಅದು ಇನ್ನೊಂದು ಪ್ರಕಾರ. ಅದರಲ್ಲಿ ಏನಾಗುತ್ತೆ, ಕಣ್ಣಿನ ಒಳಗಡೆ BP ಇಂಟ್ರಾಕ್ಯುಲರ್ ಪ್ರೆಷರ್ ಹೆಚ್ಚಾಗುತ್ತೆ, ಆದರೆ ಕಣ್ಣಿನ ನರಕ್ಕೆ ಇನ್ನೂ ಹಾನಿಯಾಗಿರುವುದಿಲ್ಲ. ಮತ್ತೊಂದು ನಾನು ನಿಮಗೆ ಇಂಪಾರ್ಟೆಂಟ್ ಆಗಿ ತಿಳಿಸ್ಕೊಳ್ಬೇಕಿರೋದು ಸೆಕೆಂಡ್ರಿ ಗ್ಲುಕೋಮಾಸ್ ಬಗ್ಗೆ.
ಕೆಲವೊಂದ್ಸತಿ ಕಣ್ಣಿಗೆ ಪೆಟ್ಟಾದ ಹಿನ್ನೆಲೆ ಇರುತ್ತೆ. ಈಗ ಕ್ರಿಕೆಟ್ ಆಡ್ತಾ ಬಾಲ್ ತಾಗಿರ್ಬೋದು, ಬ್ಯಾಡ್ಮಿಂಟನ್ ಆಡ್ತಾ ಶಟಲ್ ಕಾಕ್ ತಾಗಿರ್ಬೋದು. ಇವೆಲ್ಲ ಟ್ರಿವಿಯಲ್ ಇಂಜುರಿ, ಸಿಂಪಲ್ ಇಂಜುರಿ ಅನಿಸಿದ್ರು ಕೂಡ ಮುಂದೆ ಗ್ಲೋಕೋಮಾ ಬರೋ ಸಾಧ್ಯತೆ ಹೆಚ್ಚು, ಈ ಥರ ಪೆಟ್ಟಾಗಿರೋ ಕಣ್ಣಲ್ಲಿ. ಅದಲ್ಲದೆ ಕಣ್ಣಿನ ಕ್ಯಾನ್ಸರ್ ಆಗಿದ್ರೆ ಕೆಲವೊಂದ್ಸತಿ ಕೆಲವೊಬ್ರು ದೀರ್ಘಕಾಲೀನ ಸ್ಟೀರಾಯ್ಡ್ ಯೂಸ್ ಮಾಡ್ತಾರೆ, ಅಸ್ತಮಾ, ಆರ್ಥ್ರೈಟಿಸ್, ಕೆಲವೊಂದು ಚರ್ಮ ರೋಗಗಳಿಗೆ ಸ್ಟೀರಾಯ್ಡ್ ಯೂಸಿಂದ ಕೂಡ ಗ್ಲೋಕೋಮಾ ಬರುತ್ತೆ. ಇವೆಲ್ಲ ಸೆಕೆಂಡ್ರಿ ಗ್ಲೋಕೋಮಾಸ್ ಅಂತ ನಾವು ಹೇಳೋದು. ಮೇಡಮ್, ಈಗ ಈ ಗ್ಲೂಕೋಮಾ ಸಂಬಂಧಪಟ್ಟ ಹಾಗೆ ಅಂದರೆ ಗ್ಲೂಕೋಮಾ ಬಂದಿದೆ ಅಂತ ಒಬ್ಬ ಸಾಮಾನ್ಯ ಜನರಿಗೆ ಗ್ಲೂಕೋಮಾ ಬಂದಿದೆ ಅಂತ ಗೊತ್ತಾಗೋದಿಲ್ಲ ಅಂದರೆ ಅದು ರೋಗದ ಲಕ್ಷಣಗಳು ಯಾವ ರೀತಿ ಇರ್ತದೆ? ನಾನು ಹೇಳಿದೆ ಆಗ್ಲೇ, ಗ್ಲೋಕೋಮಾ ಅರಿವಿಗೆ ಬರೋದಿಲ್ಲ. ಏಕೆಂದರೆ ಸಾಮಾನ್ಯವಾದ ಓಪನ್ ಆ್ಯಂಗಲ್ ಗ್ಲೋಕೋಮಾದಲ್ಲಿ ಏನೇ ಲಕ್ಷಣಗಳು ವ್ಯಕ್ತಿಗೆ ಗೊತ್ತಾಗದೇ ಇರಬಹುದು, ಅಸ್ಪಷ್ಟವಾದ ಲಕ್ಷಣಗಳು ಇರುತ್ತೆ. ಎಲ್ಲೋ ಕೆಲವೊಬ್ಬರಲ್ಲಿ ಆವಾಗವಾಗ ಕಣ್ಣು ಬರೋದು, ತಲೆನೋವು ಬರೋದು, ಇಲ್ಲ ದೃಷ್ಟಿಯಲ್ಲಿ ಸ್ವಲ್ಪ ಏರುಪೇರಾಗೋದು, ಇಲ್ಲ ಪದೇ ಪದೇ ಚಸ್ಮಾ ನಂಬರ್ ಬದಲಾಗೋದು, ಈ ಥರದ್ದೆಲ್ಲ ಸ್ವಲ್ಪ ಅಸ್ಪಷ್ಟವಾದ ಲಕ್ಷಣಗಳು ಇರ್ಬೋದು. ಅದೇ ಆ್ಯಂಗಲ್ ಕ್ಲೋಜರ್ ಗ್ಲುಕೋಮಾದಲ್ಲಿ ಸಡನ್ನಾಗಿ ಐ ಪ್ರೆಷರ್ ರೈಸ್ ಆಗುತ್ತೆ. ಹಠಾತ್ತಾಗಿ ಒತ್ತಡ ಹೆಚ್ಚಾದಾಗ ಸೀವಿಯರ್ ಆಗಿ ತಲೆನೋವು, ಕಣ್ಣು, ವಾಕರಿಕೆ, ವಾಂತಿ ಇಂಥವೆಲ್ಲ ಲಕ್ಷಣಗಳಿರುತ್ತೆ. ಕೆಲವೊಮ್ಮೆ ಏನಾಗಿದೆ ಅಂದರೆ ಈ ಥರ ಲಕ್ಷಣಗಳು ಉಂಟಾದಾಗ ವ್ಯಕ್ತಿ ಕಣ್ಣಿನ ಡಾಕ್ಟರ್ ಹತ್ರ ಬರೋದಿಲ್ಲ, ಜನರಲ್ ಫಿಸಿಷಿಯನ್ ಹತ್ರ ಹೋಗಿ ಅತಿಸಾರನೋ ಬೇದಿನೋ ಅಂತ ರಾಂಗ್ ಡಯಾಗ್ನೋಸಿಸ್ ಆಗಿ ಟ್ರೀಟ್ಮೆಂಟ್ ಆಗೋದು ಇದೆ. ಬಟ್ ಇದರಲ್ಲಿ ಡ್ಯಾಮೇಜ್ ಏನು ಅಂದರೆ ಸಡನ್ ಆಗಿ ಪರ್ಮನೆಂಟ್ ಆಗಿ ವಿಷನ್ ಲಾಸ್ ಆಗೋ ಸಾಧ್ಯತೆ ಹೆಚ್ಚು. ಆದ್ದರಿಂದ ನಾವು ಹೇಳೋದು ಫಸ್ಟ್ ಅದನ್ನು ಪತ್ತೆ ಹಚ್ಚಬೇಕು. ತೊಂದರೆ ಅಡ್ವಾನ್ಸ್ ಸ್ಟೇಜ್ ಹೋಗೋಕ್ಕಿಂತ ಮುಂಚೆ ಪತ್ತೆ ಹಚ್ಚಬೇಕು, ಅದಕ್ಕೆ ಪೂರಕವಾದ ಚಿಕಿತ್ಸೆಯನ್ನು ನೀಡಬೇಕು. ಸಾಮಾನ್ಯವಾಗಿ ಯಾವ ವಯಸ್ಸಿನಲ್ಲಿ ಅಂದರೆ ಈಗ ಚಿಕ್ಕ ಮಕ್ಕಳಲ್ಲಿ ಅಥವಾ ವಯೋವೃದ್ಧರಲ್ಲಿ ಅಥವಾ ಯಾವ ಏಜ್ನವರಿಗೆ ಈ ಗ್ಲುಕೋಮಾಗಳು ಕಂಡುಬರೋ ಸಾಧ್ಯತೆ ಹೆಚ್ಚು? ಗ್ಲುಕೋಮಾ ಯಾರಿಗೆ ಬೇಕಾದ್ರೂ ಬರ್ಬೋದು, ಆದರೆ ಸಾಮಾನ್ಯವಾಗಿ ನೋಡೋದು ನಾವು ವಯಸ್ಕರಲ್ಲಿ 40 ವರ್ಷದ ನಂತರ ಗ್ಲುಕೋಮಾ ಬರೋ ಸಾಧ್ಯತೆ ಹೆಚ್ಚು. ವಯಸ್ಸು ಹೆಚ್ಚಾಗ್ತಾ ಹೋದಾಗೂ ಸಾಧ್ಯತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ 60 ವರ್ಷ ಮೇಲ್ಪಟ್ಟವರಲ್ಲಿ ನಾವು ತುಂಬ ಸಾಮಾನ್ಯವಾಗಿ ನೋಡ್ತೇವೆ. ಅದಲ್ಲದೆ ಅನುವಂಶಿಕವಾಗಿ ಬರೋ ರಿಸ್ಕ್ ಇರುತ್ತೆ. ಈಗ ಹಾಗೆ ಹೇಳಕ್ಕೆ ಹೋದರೆ, ಈಗ ಯಾರಿಗಾದ್ರೂ ವ್ಯಕ್ತಿಗೆ ಗ್ಲುಕೋಮಾ ಇದ್ದರೆ ಅವ್ರ ಅಣ್ಣ ತಮ್ಮ, ಅಕ್ಕ ತಂಗಿಯಂದ್ರಲ್ಲಿ ಒಂದು 4 ಪಟ್ಟು ಹೆಚ್ಚು ಬರೋ ಸಾಧ್ಯತೆ ಇರುತ್ತೆ. ಮಕ್ಕಳಲ್ಲಿ ಬರ್ಬೋದು. ಹಾಗೆ ಮಧುಮೇಹಗಳಲ್ಲಿ ಗ್ಲುಕೋಮಾ ತುಂಬ ಕಾಮನ್ ಆಗಿ ನೋಡ್ತೀವಿ. ದಪ್ಪ ಚಸ್ಮಾ ಧರಿಸೋರಲ್ಲಿ, ಸಮೀಪ ದೃಷ್ಟಿ ದೋಷ ಇರ್ಬೋದು, ದೂರ ದೃಷ್ಟಿ ದೋಷ ಇರ್ಬೋದು, ದಪ್ಪ ಚಸ್ಮಾ ಧರಿಸೋರಲ್ಲಿ. ಮತ್ತು ನಾವಾಗ ಹೇಳಿದಾಗೆ ಕೆಲವೊಂದು ಸ್ಟೀರಾಯ್ಡ್ ಥೆರಪಿ ಅಂತ ತಗೊಳ್ತಾರಲ್ಲ, ಆಸ್ತಮಾ, ಅಲರ್ಜಿ, ಆರ್ಥ್ರೈಟಿಸ್, ರುಮಟಾಯ್ಡ್ ಆರ್ಥ್ರೈಟಿಸ್ ಅಂಥವ್ರಿಗೆಲ್ಲ ಕೂಡ ಗ್ಲುಕೋಮಾ ರಿಸ್ಕ್ ಯಾವಾಗಲೂ ಜಾಸ್ತಿ ಇರುತ್ತೆ. ಗ್ಲುಕೋಮಾ ಕಾಯಿಲೆಯನ್ನು ಪತ್ತೆ ಹಚ್ಚೋದು ಹೇಗೆ? ಯಾವ ರೀತಿಯನ್ನು ಪತ್ತೆ ಹಚ್ಚಬಹುದು? ಗ್ಲುಕೋಮಾನ ಪತ್ತೆ ಹಚ್ಚಲಿಕ್ಕೆ ಹಲವು ವಿಧಾನಗಳಿವೆ. ನಾವು ಮೊದಲನೇದಾಗಿ ಕಣ್ಣಿನ ಒತ್ತಡವನ್ನು ಮಾಪನ ಮಾಡ್ತೇವೆ. ಅದಕ್ಕೆ ನಾವು ಟೋನೋಮೆಟ್ರಿ ಅಂತ ಹೇಳ್ತೀವಿ. ಯಾವುದೇ ನೇತ್ರ ತಜ್ಞರಲ್ಲಿ ಹೋದರೂ ಕೂಡ ಅವರು ಕಣ್ಣಿನ ಒತ್ತಡವನ್ನು ನೋಡ್ತಾರೆ ಮತ್ತು ಕಣ್ಣಿನ ನರದ ಪರೀಕ್ಷೆ ಮಾಡ್ತಾರೆ. ಅದನ್ನ ಗ್ಲುಕೋಮಾ ಸ್ಕ್ರೀನಿಂಗ್ ಅಂತ ಹೇಳೋದು. ಇಲ್ಲಿ ಏನು ಪರಿಕರವನ್ನು ನೀವು ನೋಡ್ತೀರಾ, ಇವೆಲ್ಲ ಕಣ್ಣಿನ ಒತ್ತಡವನ್ನು ಮಾಪನ ಮಾಡುವಂಥ ಉಪಕರಣಗಳು. ಇದನ್ನು ನಾವು ಅಪ್ಲನೇಷನ್ ಪರ್ಕಿನ್ಸ್ ಟೋನೋಮೆಟ್ರಿ ಅಂತ ಹೇಳ್ತೀವಿ. ಹಾಗೆಯೇ ಅಪ್ಲನೇಷನ್ ಟೋನೋಮೆಟ್ರಿ, ಇದು ಐ ಕೇರ್ ಅಂತ. ಇವೆಲ್ಲ ಬೇರೆ ಬೇರೆ ಪರಿಕರಗಳು. ಹಾಗೆಯೇ ಇದೇನು ನೀವು ನೋಡ್ತಿದ್ದೀರಾ, ಇದು ಒಂದು ಸ್ಲಿಟ್ ಲ್ಯಾಂಪ್ ಮೈಕ್ರೋಸ್ಕೋಪ್ ಅಂದರೆ ಸೂಕ್ಷ್ಮದರ್ಶಕ. ಕಣ್ಣಿನ ಒಳಗಿನ ನರವನ್ನು ನಾವು ಇದ್ರ ಮೂಲಕ ನೋಡ್ತೀವಿ. ಹಾಗೆ ಕಣ್ಣಿನ ಬೇರೆ ಒಳಪದರಗಳನ್ನ ಕೂಡ ನೋಡ್ತೇವೆ. ಇದು ನೀವೇನು ನೋಡ್ತಿದ್ದೀರಾ, ಕೆಲವೊಂದು ಸ್ಪೆಷಲ್ ಲೆನ್ಸಸ್ ಕಣ್ಣೊಳಗಿನ ಕೋನದ ಪರೀಕ್ಷೆ ಮಾಡಲಿಕ್ಕೆ, ಕಣ್ಣೊಳಗಡೆ ದೃಷ್ಟಿನರದ ಪರೀಕ್ಷೆಗಳನ್ನು ಮಾಡಲಿಕ್ಕೆ ನಾವು ಇದನ್ನು ಉಪಯೋಗಿಸ್ತೀವಿ. ಅದಲ್ಲದೆ ಗ್ಲುಕೋಮಾ ತೀವ್ರತೆಯನ್ನು ನೋಡಲಿಕ್ಕೆ, ಯಾವ ಪ್ರಮಾಣದಲ್ಲಿದೆ ಅಂತ ನೋಡಲಿಕ್ಕೆ ಮತ್ತು ಕೆಲವೊಂದು ವಿಧಾನಗಳಿವೆ. ಅದನ್ನು ಕೂಡ ನೋಡೋಣ ಬನ್ನಿ. ನಾವು ಆವಾಗ ಗ್ಲುಕೋಮಾ ರೋಗ ಲಕ್ಷಣಗಳ ಬಗ್ಗೆ ಮಾತಾಡಿದ್ವಿ. ಆರಂಭಿಕ ಹಂತದಲ್ಲಿ ಯಾವುದೇ ರೋಗ ಲಕ್ಷಣಗಳು ಇಲ್ಲದೇ ಇದ್ರೂ ಕೂಡ ಯಾವುದೇ ಪ್ರಕಾರವಾದ ಗ್ಲುಕೋಮಾ ಇರಬಹುದು. ತೊಂದರೆ ಹೆಚ್ಚಾಗ್ತಾ ಹೋದಂತೆ, ದೃಷ್ಟಿಯ ಹಾನಿ ಜಾಸ್ತಿ ಆಗ್ತಾ ಹೋದಂತೆ ಕೆಲವೊಂದು ಲಕ್ಷಣಗಳು ತೋರ್ತವೆ. ಅದನ್ನು ನಾವು ದೃಷ್ಟಿಯ ಬಾಹ್ಯದಲ್ಲಿ ನೋಡ್ತೇವೆ. ಈಗ ನಾವು ಸಹಜವಾಗಿ ನೋಡಿದಾಗ ನಮಗೊಂದು ದೃಷ್ಟಿ ವ್ಯಾಪ್ತತೆ ಅಂತ ಇರುತ್ತೆ. ಬಾಹ್ಯ ದೃಷ್ಟಿಯಲ್ಲಿ ಅಲ್ಲಲ್ಲಿ ದೃಷ್ಟಿ ಅಸ್ಪಷ್ಟವಾಗ್ತಾ ಕುರುಡು ಕಲೆಗಳು ಉಂಟಾಗ್ಬೋದು. ಅದು ಎಲ್ಲೆಲ್ಲಿ ಉಂಟಾಗ್ತಿದೆ ಅಂತ ನೋಡಲಿಕ್ಕೆ ನಾವು ಈ ಪರಿಕರವನ್ನು ಉಪಯೋಗಿಸೋದು. ಇದು ನಾವು ಪೆರಿಮೆಟ್ರಿ ಅಂತ ಹೇಳ್ತೀವಿ.
ಹಂಫ್ರಿ ಫೀಲ್ಡ್ ಎನಲೈಸರ್ ಅಂತ. ಇದು ಎಲ್ಲೆಲ್ಲಿ ಕುರುಡು ಕಲೆಗಳು ಉಂಟಾಗಿದೆ, ಗ್ಲೋಕೋಮಾ ಯಾವ ಸ್ಟೇಜಲ್ಲಿದೆ ಅಂತ ನಮಗೆ ಡಯಾಗ್ನೋಸ್ ಮಾಡಲಿಕ್ಕೆ ತುಂಬ ಉಪಯುಕ್ತ. ಇದು OCT ಸ್ಕ್ಯಾನ್ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ನಾವು ಗ್ಲೋಕೋಮಾವನ್ನು ತುಂಬ ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಬಹುದು. ಹಾಗೆ ಗ್ಲೋಕೋಮಾ ಫಾಲೋಅಪಿಗೆ ಕೂಡ ತುಂಬ ಉಪಯುಕ್ತವಾದ ಪರಿಕರ ಇದು. ಇದಲ್ಲದೆ ಕಣ್ಣಿನ ರೆಟಿನಾ ತೊಂದರೆಗಳನ್ನು ಕೂಡ ನಾವು ಸುಲಭವಾಗಿ ಇದರಲ್ಲಿ ಪತ್ತೆ ಹಚ್ಬೋದು. ಹಾಗೆ ಅದರ ನಿಖರವಾಗಿ ಏನು ತೊಂದರೆ ಇದೆ ಅಂತಲೂ ಕೂಡ ಕಂಡುಕೊಳ್ಬೋದು. ಗ್ಲೋಕೋಮಾ ಫಾಲೋಅಪ್ ಬಗ್ಗೆ ಮಾತಾಡ್ತಾ ಒಂದು ವಿಷಯನ ನಾವು ನೆನಪಿಡಬೇಕು. ಗ್ಲೋಕೋಮಾಕ್ಕೆ ಜೀವನ ಪರ್ಯಂತ ಫಾಲೋಅಪ್ ಬೇಕಾಗತ್ತೆ, ಅದು ನಿಯಮಿತವಾಗಿ. ಗ್ಲೋಕೋಮಾ ತೊಂದರೆ ಇರೋರು 3 ತಿಂಗಳಿಗೋ 6 ತಿಂಗಳಿಗೋ ನೇತ್ರತಜ್ಞರು ಹೇಳಿದ ಹಾಗೇ ಆವಾಗ ಬಂದು ಪರೀಕ್ಷೆಗಳನ್ನು, ಕಣ್ಣಿನ ಒತ್ತಡ ಇರಲಿ, ಫೀಲ್ಡ್ ಟೆಸ್ಟ್ ಇರಲಿ, OCT ಟೆಸ್ಟ್ ಇರಲಿ, ಹೀಗೆ ಟೆಸ್ಟ್ಗಳನ್ನು ಮಾಡಿಸ್ತಾ ಇರಬೇಕು. ತೊಂದರೆ ಕಂಟ್ರೋಲ್ ಇದೆಯೋ ಇಲ್ವೋ ಅಂತ ಒಂದು ನೋಡಲಿಕ್ಕೆ. ನೀವು ಹೇಳಿದ್ರೆ ಒಂದು ಬಾರಿ ಗ್ಲೂಕೋಮಾ ಬಂದರೆ ಅದನ್ನು ಗುಣಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾದ್ರೆ ಅದಕ್ಕೆ ಚಿಕಿತ್ಸೆಗಳು ಯಾವ ರೀತಿ ನೀಡ್ತಾರೆ? ಗ್ಲೋಕೋಮಾ ಗುಣಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಸರಿ. ಈಗ ಹೇಗೆ ಶುಗರ್ BP ಬಂದಾಗ ಅದು ನಾವು ಜೀವನ ಪರ್ಯಂತ ಅದ್ರ ಜೊತೆ ಜೀವಿಸಬೇಕು, ಗ್ಲೋಕೋಮಾನು ಹಾಗೇನೆ. ಆದರೆ ಒಂದು ಒಳ್ಳೆ ಅಂಶ ಅಂದರೆ ಅದನ್ನ ಹತೋಟಿಯಲ್ಲಿ ಇಡ್ಬೋದು. ಸರಿಯಾದ ಸಮಯಕ್ಕೆ ನಾವು ಅದನ್ನ ಪತ್ತೆ ಹಚ್ಚಿ ಸರಿಯಾದ ಚಿಕಿತ್ಸೆಯನ್ನು, ಅದಕ್ಕೇನು ಪೂರಕವಾದ ಚಿಕಿತ್ಸೆಯನ್ನು ನೀಡಿದ್ರೆ ಖಂಡಿತ ಹತೋಟಿಯಲ್ಲಿ ಇಡ್ಬೋದು. ದೃಷ್ಟಿ ಹಾನಿಯನ್ನು, ಅಂಧತ್ವವನ್ನು ತಡೆಗಟ್ಬೋದು. ಚಿಕಿತ್ಸೆ ಉದ್ದೇಶ ಏನಿದೆ, ಹೆಚ್ಚಿದ ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡುವಂಥದ್ದು. ಅದಕ್ಕೆ ಬೇರೆ ಬೇರೆ ವಿಧಾನಗಳಿವೆ. ಕಾಮನ್ ಆಗಿ ನಾವು ಯೂಸ್ ಮಾಡೋದು ಕಣ್ಣಿನ ಡ್ರಾಪ್ಸ್, ಕಣ್ಣಿನ ಹನಿಗಳು. ಅದೇನು ಮಾಡುತ್ತೆ, ಕಣ್ಣೊಳಗಡೆ ಎಕ್ವೇಸ್ ದ್ರವದ ಬಗ್ಗೆ ಮಾತಾಡಿದ್ವಲ್ಲ, ಅದರ ಸ್ರವಿಕೆಯನ್ನು ಕಡಿಮೆ ಮಾಡುತ್ತೆ, ಇಲ್ಲ ಅದರ ಹೊರಚಲನೆಯನ್ನು ಇಂಪ್ರೂವ್ ಮಾಡುತ್ತೆ. ಸೊ ಕಣ್ಣಿನ ಹನಿಗಳನ್ನು ನಾವು ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಅದರಲ್ಲೂ ಬೇರೆ ಬೇರೆ ವಿಧಗಳಿವೆ. ದಿನಕ್ಕೊಂದು ಸತಿ ಹಾಕೋದು, 2 ಸತಿ ಹಾಕೋದು, 3 ಸತಿ ಹಾಕೋದು. ಆಯಾ ವ್ಯಕ್ತಿಗೆ ಯಾವುದು ಬೇಕಾಗತ್ತೆ ಅಂತ ನೋಡಿ ಡಾಕ್ಟರ್ ಅದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ. ಅದಲ್ಲದೆ ತುಂಬ ಹಠಾತ್ತಾಗಿ ಕಣ್ಣಿನ ಒತ್ತಡ ಹೆಚ್ಚಾದಾಗ ಅಲ್ಪ ಸಮಯಕ್ಕೆ ಮಾತ್ರೆಗಳು ಬೇಕಾಗ್ಬೋದು. ಹಲವಾರು ಲೇಸರ್ ಚಿಕಿತ್ಸಾ ವಿಧಾನಗಳಿದೆ. ಎಸ್ಪೆಷಲಿ ಆ್ಯಂಗಲ್ ಕ್ಲೋಷರ್ ಗ್ಲೋಕೋಮಾದಲ್ಲಿ ಸಡನ್ನಾಗಿ ಕಣ್ಣಿನ ಕೋನ ಕ್ಲೋಸ್ ಆಗೋದಕ್ಕೆ ನೀರನ್ನು ಹೊರಗಡೆ ಬಿಡಲಿಕ್ಕೆ ನಾವು ಬೇರೆ ಪರ್ಯಾಯ ದಾರಿಯನ್ನು ಮಾಡಬೇಕು. ಅದನ್ನು ನಾವು ಲೇಸರ್ ಚಿಕಿತ್ಸೆ ಮೂಲಕ ಮಾಡ್ತೀವಿ. ಅದು ಬಿಟ್ಟು ಲೇಸರ್ ಟ್ರಬ್ಯಾಕ್ಯುಲೋಪ್ಲಾಸ್ಟಿ, ಸೈಕ್ಲೋಫೋಟಾಕ್ಯುಗಲವೇಷನ್ ಅಂತ ಹಲವಾರು ಬೇರೆ ಲೇಸರ್ ಚಿಕಿತ್ಸಾ ವಿಧಾನಗಳು ಕೂಡ ಇದೆ. ಅದನ್ನು ಅಷ್ಟೊಂದು ತುಂಬ ಸಾಮಾನ್ಯವಾಗಿ ನಾವು ಉಪಯೋಗಿಸೋದಿಲ್ಲ. ಇನ್ನು ಶಸ್ತ್ರಚಿಕಿತ್ಸೆಗೆ ಬಂದರೆ ಕೆಲವೊಂದು ಪೇಷಂಟ್ಸ್ ಏನಾಗ್ತಾರೆ, ಗ್ಲೋಕೋಮಾ ಡ್ರಾಪ್ಸಿಂದ ಅಥವಾ ಲೇಸರ್ ಚಿಕಿತ್ಸೆಯಿಂದ ಅದು ಹತೋಟಿಗೆ ಬರೋದಿಲ್ಲ, ಕಂಟ್ರೋಲಿಗೆ ಬರೋದಿಲ್ಲ. ಆವಾಗ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡುವಂಥದ್ದು. ಸಾಮಾನ್ಯವಾಗಿ ಮಾಡೋ ಶಸ್ತ್ರಚಿಕಿತ್ಸೆ ಏನಂದರೆ ಟ್ರಬ್ಯಾಕ್ಯುಲೆಕ್ಟಮಿ. ಅದರಲ್ಲಿ ಏನು ಮಾಡ್ತೀವಿ, ಕಣ್ಣು ಒಳಗಡೆ ನೀರು ಹೊರಗಡೆ ಚಲನೆ ಆಗಲಿಕ್ಕೆ ಒಂದು ರಂಧ್ರವನ್ನು ಮಾಡ್ತೇವೆ. ಅದಲ್ಲದೆ ಇವಾಗ ಮಿನಿಮಲ್ ಇನ್ವೇಸಿವ್ ಗ್ಲೋಕೋಮಾ ಸರ್ಜರೀಸ್ ಅಂತ ಕೂಡ ಬಂದಿದೆ. ಅದರಲ್ಲಿ ಕೆಲವೊಂದು ಸ್ಟೆಂಟ್ಸ್ ಬರುತ್ತೆ, ಕೆಲವೊಂದು ರೀತಿ ಕಹು ಬ್ಲೇಡ್ ಅಂತ ಹೇಳ್ತೀವಿ. ಹಾಗೆ ವಿವಿಧ ವಿಧಾನಗಳಿಂದ ಇಂಪಾರ್ಟೆಂಟಾಗಿ ನಿನ್ನ ಚಲನೆಯನ್ನು ಇಂಪ್ರೂವ್ ಮಾಡುವಂಥದ್ದು. ಕೆಲವೊಂದು ಗ್ಲೋಕೋಮಾ ಡ್ರೈನೇಜ್ ಇಂಪ್ಲಾಂಟ್ಸ್ ಅಂತ ಕೂಡ ಬಂದಿದೆ. ಇವೆಲ್ಲ ಗ್ಲೋಕೋಮಾ ಯಾವ ಸ್ಥಿತಿಯಲ್ಲಿದೆ, ಯಾವ ಸ್ಟೇಜಲ್ಲಿದೆ, ಆ ವ್ಯಕ್ತಿಗೆ ಯಾವುದು ಸೂಟೇಬಲ್ ಅಂತ ನೋಡಿ ನಾವು ನಿರ್ಧರಿಸುವಂಥದ್ದು. ಮಾರ್ಚ್ 8ರಿಂದ ಮಾರ್ಚ್ 14ರವರೆಗೆ ವಿಶ್ವ ಗ್ಲುಕೋಮಾ ವಾರ ಸಪ್ತಾಹ ಅಂತ ಆಚರಣೆ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ MM ಜೋಶಿ ಗಣೇಶ್ ನೇತ್ರಾಲಯ ವತಿಯಿಂದ ವಿಶೇಷವಾಗಿ ಏನಾದರೂ ಒಂದು ಅವೇರ್ನೆಸ್ ಪ್ರೋಗ್ರಾಮು ಅಥವಾ ಜನರಿಗೆ ಒಂದು ವಿಷಯವನ್ನು ಗ್ಲುಕೋಮಾ ಸಂಬಂಧಪಟ್ಟ ಹಾಗೆ ಒಂದು ಅವೇರ್ನೆಸ್ ಮಾಡುವಂಥ ಕಾರ್ಯಕ್ರಮ ನೀಡುತ್ತಾ ಇದ್ದೀವಿ. ಹೌದು, ಖಂಡಿತ. ಇದು ನಾವು ಪ್ರತಿ ವರ್ಷವೂ ಮಾಡ್ಕೊಂಡು ಬಂದಿರುವಂಥದ್ದು. ಏಕೆಂದರೆ ನಮ್ಮ ಜವಾಬ್ದಾರಿನೂ ಹೌದು. ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಆವಾಗ ಗ್ಲುಕೋಮಾಗೆ ಸಂಬಂಧಪಟ್ಟಂಗೆ ನಾವು ಮೆಸೇಜಸ್ನ, ಮಾಹಿತಿಗಳನ್ನು ನಾವು ಕಳಿಸ್ತಾ ಇರ್ತೇವೆ. ಅದಲ್ಲದೆ ಕೆಲವು ಸಂಘ ಸಂಸ್ಥೆಗಳಲ್ಲಿ ಮತ್ತು ಬ್ಯಾಂಕ್ಸ್ ಇರ್ಬೋದು, ಇವಾಗ ಕೆಲವೊಂದು ಸಂಘಗಳಿರ್ಬೋದು, ಅಂಥವ್ರಿಗೆಲ್ಲ ನಾವು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಮತ್ತು ಟೀಚರ್ಸು, ಹೀಗೆ ಕೆಲವೊಂದು ಗ್ರೂಪ್ಸಲ್ಲಿ ಈ ಥರ ಅವೇರ್ನೆಸ್ ಟಾಕ್ಸನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಸಂಭಾಷಣೆ ಕೂಡ, ಈ ಸಮಾಲೋಚನೆ ಕೂಡ ಈ ಜಾಗೃತಿ ಸಪ್ತಾಹದ ಒಂದು ಭಾಗವೇ ಆಗಿದೆ. ಮೇಡಮ್, ಈಗ ಗ್ಲುಕೋಮಾ ಸಂಬಂಧಪಟ್ಟ ಹಾಗೆ ನಮ್ಮ ವೀಕ್ಷಕರಿಗೆ ಅಥವಾ ಯಾರಿಗೇ ಇರ್ಬೋದು, ಏನು ಜಾಗೃತಿ ಸಂದೇಶ ನೀಡಲಿಕ್ಕೆ ಬಯಸ್ತೀರಿ? ಕೊನೆಯದಾಗಿ
ಕೆಲವು ಮುಖ್ಯ ವಿಚಾರಗಳನ್ನ ನಾನು ಮತ್ತೊಮ್ಮೆ ಹೇಳಿಕ್ಕೆ ಬಯಸ್ತೇನೆ. ಗ್ಲುಕೋಮಾ ಗಂಭೀರವಾದ ಕಣ್ಣಿನ ತೊಂದರೆ, ಏಕೆಂದರೆ ಅದರಿಂದ ಶಾಶ್ವತ ಅಂಧತ್ವ ಉಂಟಾಗ್ಬೋದು. ಆದರೆ ಸಮಯೋಚಿತವಾಗಿ ನಾವು ಅದನ್ನು ಪತ್ತೆ ಹಚ್ಚಿ ಪೂರಕವಾದ ಚಿಕಿತ್ಸೆಯನ್ನು ನೀಡಿದರೆ ದೃಷ್ಟಿ ಹಾನಿಯನ್ನು, ಅಂಧತ್ವವನ್ನು ನಾವು ಖಂಡಿತ ತಡೆಗಟ್ಬೋದು. 40 ವರ್ಷ ಮೇಲ್ಪಟ್ಟವರಲ್ಲಿ ನಾವು ಸಾಮಾನ್ಯವಾಗಿ ನೋಡೋದ್ರಿಂದ ಪ್ರತಿಯೊಬ್ಬರು 40 ವರ್ಷ ಆದಮೇಲೆ ನೇತ್ರ ತಜ್ಞರಲ್ಲಿ ಗ್ಲುಕೋಮಾಗೆ ಸಂಬಂಧಪಟ್ಟಂಗೆ ಸ್ಕ್ರೀನಿಂಗನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅದರಲ್ಲೂ ಎಟ್ ರಿಸ್ಕ್ ಇರೋರು, ಡಯಾಬಿಟೀಸ್ ಇರೋರು, ದಪ್ಪ ಚಸ್ಮಾ ಧರಿಸೋರು, ಫ್ಯಾಮಿಲಿಯಲ್ಲಿ ಗ್ಲುಕೋಮಾ ಹಿಸ್ಟ್ರಿ ಇರೋರು ಅಂಥವರೆಲ್ಲ ತಪ್ಪದೆ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು. ಕಣ್ಣಿನ ಪರೀಕ್ಷೆ ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ಅಂದ್ಕೊಳ್ಳೋದು ಚಸ್ಮಾ ನಂಬರ್ ಟೆಸ್ಟ್ ಅಂತ. ಸೊ ಚಸ್ಮಾ ನಂಬರ್ ಇಂದ ಅಷ್ಟೇ ದೃಷ್ಟಿದೋಷದಿಂದ ಇಷ್ಟೇ ಕಣ್ಣಿನ ದೃಷ್ಟಿ ಕಡಿಮೆ ಆಗೋದಿಲ್ಲ. ಗ್ಲುಕೋಮಾದಂಥ ಗಂಭೀರ ತೊಂದರೆ ಕೂಡ ನಿಮ್ಮ ಕಣ್ಣಲ್ಲಿ ಇರ್ಬೋದು. ಮತ್ತೊಂದು ವಿಚಾರ ಅಂದರೆ ಗ್ಲುಕೋಮಾ ಗುಣಪಡಿಸುವಂಥ ಕಾಯಿಲೆ ಅಲ್ಲ, ಅದನ್ನು ಹತೋಟಿಯಲ್ಲಿ ಇಡ್ಬೋದಷ್ಟೇ. ಹಾಗಂತ ಪ್ರತಿಯೊಬ್ಬರಲ್ಲೂ ಗ್ಲುಕೋಮಾ ಬಂದ ಪ್ರತಿಯೊಬ್ಬರಲ್ಲೂ ದೃಷ್ಟಿ ಹಾನಿ ಉಂಟಾಗತ್ತೆ, ಅಂಧತ್ವ ಉಂಟಾಗತ್ತೆ ಅಂತ ಗಾಬರಿ ಪಡೋದು ಬೇಕಿಲ್ಲ. ಅದನ್ನ ನಾವು ಅರ್ಲಿ ಸ್ಟೇಜಲ್ಲಿ ಪತ್ತೆ ಹಚ್ಚಿದ್ರೆ ಏನೂ ತೊಂದರೆ ಆಗಲ್ಲ, ದೃಷ್ಟಿಯನ್ನು ನಾವು ಕಾಪಾಡ್ಕೊಳ್ಬೋದು. ಅದಕ್ಕೆ ಎಲ್ಲರೂ ಜಾಗೃತರಾಗಿರಿ ಮತ್ತು ನಿರಂತರವಾಗಿ ನಿಯಮಿತವಾಗಿ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸ್ತಾ ಇರಿ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಗ್ಲುಕೋಮಾ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಸಮಗ್ರ ಮಾಹಿತಿಯನ್ನು ನೀಡಿರ್ತಕ್ಕಂಥ ಡಾಕ್ಟರ್ ತನುಶ್ರೀ ಹೆಗಡೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ವಂದನೆಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.